ಸಿದ್ದರಾಮಯ್ಯ ಅವರ ಬಣ, ಸುರ್ಜೇವಾಲಾ ಅವರ ಬಣ, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಒಂದು ಸಂಗತಿ. ಇಲ್ಲ ಒಂದಷ್ಟು ಸಚಿವರಿಗೆ ಬೇಸರ ಆಗಿದೆ, ಕಾರ್ಯವೈಖರಿ ಇಷ್ಟ ಆಗ್ತಿಲ್ಲ, ಬದಲಾವಣೆ ಆಗಬೇಕು. ಓಕೆ, ಆ ಬದಲಾವಣೆ ಆಗಬೇಕು ಅನ್ನೋದನ್ನೇ ಈಗ ಮುಂದಿಟ್ಕೊಂಡು ಏನು ಸಮಸ್ಯೆ ಇದೆ, ಆಂತರಿಕ ಒಳಜಗಳ ಇದೆ, ಅದನ್ನು ಬಗೆಹರಿಸೋದಕ್ಕೆ ಅದನ್ನೇ ಅಸ್ತ್ರವಾಗಿ ಮಾಡ್ಕೊಳ್ತಿದೆ. ಹೌದು, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು. ಹೈಕಮಾಂಡ್ ಎಲ್ಲೋ ಒಂದು ಕಡೆ ದೊಡ್ಡ ಬದಲಾವಣೆಯನ್ನು ಮಾಡೋಕ್ಕಾಗುತ್ತೋ ಬಿಡುತ್ತೋ, ಆದರೆ ಈ ಬದಲಾವಣೆ ಮಾಡಬಹುದಲ್ಲ ಅನ್ನೋ ಕಾರಣಕ್ಕೆ ಒಪ್ಪಿಗೆ ಸೂಚಿಸಿದೆ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಇಲ್ಲಿ ಒಂದು ಸಮಸ್ಯೆ ಎದುರಾಗತ್ತೆ. 2 ಹುದ್ದೆ ಇದೆ. ಆ 2 ಹುದ್ದೆ ಡಿ ಕೆ ಶಿವಕುಮಾರ್ ಅವರೇ ಇಟ್ಕೊಂಡ್ಲಿ, ಆದರೆ 2 ಹುದ್ದೆ ಸೃಷ್ಟಿಯಾಗಬೇಕು ಅನ್ನುವಂತಹ ಪಟ್ಟನ್ನು ಸಿದ್ದರಾಮಯ್ಯ ಅವರ ಬಣ ಮುಂದಿಟ್ಟಿದೆ. ಏನಾಗಬಹುದು? 2+2 = ಡಿ ಕೆ ಶಿವಕುಮಾರ್. ಯಾಕೆ? ನೀವು ತಮ್ಮನೇಲಿ ನೋಡಿದ ತಕ್ಷಣ ಈಗ ಅನ್ಸಿರುತ್ತೆ ಯಾಕೆ ಅಂತ. ಕಾರಣ ಇಷ್ಟೇ, ಈಗಾಗಲೇ ಸಿದ್ದರಾಮಯ್ಯ ಬಣ ನೇರವಾಗಿ ಹೇಳ್ತಿದೆ, ಇಂತಿಂಥ ಸಚಿವರು ನಮಗೆ ಬೇಡ, ಬದಲಾಯಿಸಿ. ಅದರಲ್ಲಿ ಮೊದಲನೇ ಹೆಸರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನು ಹೇಳ್ತಿದೆ. ಈ ಕಡೆ ಕೂಡ ಡಿ ಕೆ ಶಿವಕುಮಾರ್ ಅವರ ಬಣ ಕೂಡ ಸ್ಪಷ್ಟವಾಗಿ ಹೇಳ್ತಿದೆ, ನಮಗೆ ಇಂತಿಂತಹ ಸಚಿವರು ಬೇಡ. ಅದರಲ್ಲಿ ಮೊದಲನೇ ಹೆಸರು ಕೆ ಎನ್ ರಾಜಣ್ಣ. ಹಾಗಂತ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ತೆಗಿಲಿಕ್ಕೆ, ಸಿದ್ದರಾಮಯ್ಯ ಅವರು ಕೆ ಎನ್ ರಾಜಣ್ಣ ಅವರನ್ನು ತೆಗಿಲಿಕ್ಕೆ ಮುಂದೆ ಓಕೆ ಅನ್ನೋದಿಲ್ಲ, ಮುಂದೆ ಬರೋದಿಲ್ಲ. ಬದಲಾಗಿ ಏನು ಮಾಡ್ಬೋದು ನೋಡಿ, ಇಲ್ಲಿ ಇನ್ನೂ ಒಂದು ಸಮಸ್ಯೆ ಏನಂದರೆ, ಸಚಿವ ಸಂಪುಟ ಪುನರ್ರಚನೆ ಆದರೆ ಅದು ಸಿ ಎಂ ಅವರ ಪರಮಾಧಿಕಾರ, ಅದನ್ನು ಮಾಡಲೇಬೇಕಾಗುತ್ತೆ. ಇಲ್ಲಪ್ಪ ನೀನು ಮಾಡಬೇಡ ಅಂತ ಹೇಳೋದ್ರ ಬದಲಿಗೆ ಇಂಥ ದಿನ ಮಾಡಿ ಅಂತ ಹೈಕಮಾಂಡ್ ಹೇಳಬಹುದಷ್ಟೆ. ಅದರಲ್ಲೂ ಇಂತಿಷ್ಟು ದಿನ ನಾನು ಇರ್ತೀನಿ, ದೇವರಾಜ್ ಅರಸು ಅವರ ದಾಖಲೆ ಮುಗಿಯೋ ತನಕ ಮಾತ್ರ ಇರ್ತೀನಿ ಅಂತೆಲ್ಲ ಹೇಳಿದ್ದಾರೆ ಎನ್ನಲಾಗುವಂತಹ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರಗಳೇ ನಿಜವಾಗಿದ್ರೆ ಸಚಿವ ಸಂಪುಟ ಪುನರ್ರಚನೆ ಈಗ ಅಗತ್ಯ. ಯಾಕಂದ್ರೆ ಸಾಕಷ್ಟು ಶಾಸಕರು ಸಾಲು ಸಾಲಾಗಿ ನಿಂತ್ಕೊಂಡು ದೂರುಗಳನ್ನು ಕೊಟ್ಟಿದ್ದಾರೆ ಅನ್ನೋದಾದ್ರೆ ಕಾರಣ ಏನು? ಬಹುಮುಖ್ಯ ಕಾರಣ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು. ಮೇಲ್ನೋಟಕ್ಕೆ ಆಂತರ್ಯದಲ್ಲಿ ಸಿಎಂ ಬದಲಾಗಬೇಕು ಅನ್ನೋದೇ ಸುರ್ಜೇವಾಲಾ ಅವರ ಲೆಕ್ಕಾಚಾರ ಇರಬಹುದು, ಆ ಬಣದ ಲೆಕ್ಕಾಚಾರ ಇರಬಹುದು. ಅದಕ್ಕಿಂತ ಮಿಗಿಲಾಗಿ ಬಿಹಾರ ಚುನಾವಣೆ ಮುಂದಿದೆ ಅನ್ನೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಸಾಧ್ಯವೇ ಇಲ್ಲ. ಆ ಕಾರಣಕ್ಕೋಸ್ಕರನೇ ಸಚಿವ ಸಂಪುಟ ಪುನರ್ರಚನೆ ಆಗಬೇಕಾಗುತ್ತೆ. ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಆದರೆ ಸಿ ಎಂ ಯಾರಿರ್ತಾರೋ ಅವರ ಕುರ್ಚಿ ಭದ್ರ ಆಗುತ್ತೆ. ಇನ್ನೊಂದಷ್ಟು ತಿಂಗಳು ಯಾವ ಕಾರಣಕ್ಕೂ ಮಾತಾಡ್ಸೋಕ್ಕಾಗೋದಿಲ್ಲ. ಎಲ್ಲೋ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರವನ್ನೇ ನೆಚ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಒಪ್ಪಿಸಿ ಟ್ರಾಪ್ ಮಾಡಿರಬಹುದು. ಇಲ್ಲಪ್ಪ ಒಪ್ಕೋಬಿಡಿ, ಅವ್ರು ಎಷ್ಟು ದಿನ ಇರ್ತಾರೋ ಇರಲಿ, ಅಷ್ಟರೊಳಗಡೆ ಇದೊಂದು ಬದಲಾವಣೆ ಆಗೋಗ್ಲಿ ಅಂತ ಹೇಳಿರಬಹುದು. ಆದರೆ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಒಪ್ಕೊಂಡಿದ್ದಾರೆ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ. ಒಪ್ಕೊಂಡಿದ್ರೆ ಅವರು ಮತ್ತೆ ಟ್ರಾಪ್ ಆಗಿದ್ದಾರೆ ಅಂತ, ಒಪ್ಕೊಂಡಿಲ್ಲ ಅಂದರೆ ಇಲ್ಲ ಪಟ್ಟು ಹಿಡಿದಿದ್ದಾರೆ ಅನ್ನೋದು ಪಕ್ಕಾ ಆಗತ್ತೆ. ಸಚಿವ ಸಂಪುಟ ಪುನರ್ರಚನೆ ಆದರೆ ಆಗ ಯಾರೆಲ್ಲ ಈಗ ಅಪಸ್ವರ ಎತ್ತುತ್ತಿದ್ದಾರೆ ಅಂಥವರಲ್ಲಿ ಕೆಲವರು ಕೀ ಲೀಡರ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಮಿನಿಸ್ಟ್ರಿ ಪೋಸ್ಟ್ ಕೊಟ್ಬಿಟ್ರೆ ಪಕ್ಕಾ ಅವ್ರು ಸೈಲೆಂಟಾಗಿ ಇರ್ತಾರೆ. ಎಕ್ಸಾಂಪಲ್ ನೋಡಿ, ಯಾರಿಗೆ ಅವಕಾಶ ಸಿಗಬಹುದು. ಕೆ ಎನ್ ರಾಜಣ್ಣ ಅವರನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳು, ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳು ಎಲ್ಲವೂ ಆಗುತ್ತೆ. ಆದರೆ ಹೈಕಮಾಂಡ್ ಮುಂದೆ ಈಗ ಸಿದ್ದರಾಮಯ್ಯ ಬಣ ಇಟ್ಟಿರುವಂತಹ ಮತ್ತು ಮೊದಲಿಂದ ಇರುವಂತಹ ಬೇಡಿಕೆ ಒಂದೇ, ಇಬ್ಬರಿಗೆ 2 ಪೋಸ್ಟ್ ಕೊಡೋದಾದರೆ ಇನ್ನೂ 2 DCM ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡಿದ್ದೆ ಆದರೆ ಅದು ಯಾರಿಗೆ ಕೊಡಬೇಕು? ಈಗಾಗಲೇ ಸಿದ್ದರಾಮಯ್ಯ ಅವ್ರಿಗೆ ಅಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೂ ಶಾಸಕರ ಬೆಂಬಲ ಇದೆ ಅಂತ ಹೇಳಿದಂತಹ MB ಪಾಟೀಲ್ರಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ, ಒಂದು ವೇಳೆ ಒಪ್ಪಿಗೆ ಆಗಿದ್ದರೆ ಸಚಿವ ಸಂಪುಟ ಪುನರ್ರಚನೆ ಆಗಿದೆ. ಎರಡನೇದ್ದು, KPCC ಪಟ್ಟ ಬೇಕೇ ಬೇಕು ಅಂತ ಕೂತಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಅವಕಾಶ ಮಾಡಿಕೊಡ್ತಾರೆ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ಸಮಸ್ಯೆನೂ ಬಗೆಹರಿಯುತ್ತೆ, ಸಿದ್ದರಾಮಯ್ಯ ಅವರ ಸಮಸ್ಯೆನೂ ಬಗೆಹರಿಯುತ್ತೆ. ಆದರೆ ಹೊಸಬರು ಯಾರಿಗೆ ಅವಕಾಶ? ಪದೇ ಪದೇ ಅಪಸ್ವರ ಎತ್ತಿದಂತಹ ಮತ್ತು ಸಿದ್ದರಾಮಯ್ಯ ಅವರನ್ನು ದಂಡಿಯಾಗಿ ಖಂಡಿಸಿದಂತಹ BK ಹರಿಪ್ರಸಾದ್ ಅಂತಹ ನಾಯಕರಿಗೆ ಸಂಪುಟಕ್ಕೆ ತೆಗೆದುಕೊಳ್ಳುವಂತಹ ಎಲ್ಲ ಲೆಕ್ಕಾಚಾರಗಳು ಒಂದು ಕಡೆ ಬಂದು ನಿಲ್ತವೆ. ಹೈಕಮಾಂಡ್ ಒಪ್ಪಿಕೊಂಡಿದ್ದೇ ಆಗಿದ್ರೆ ಸಚಿವ ಸಂಪುಟ ಪುನರ್ರಚನೆಯೇ ಆದರೆ ಸಿದ್ದರಾಮಯ್ಯ ಅವರು ಇನ್ನೊಂದಷ್ಟು ತಿಂಗಳು ಮಾತಾಡ್ಸೋಕ್ಕಾಗೋದಿಲ್ಲ, ಅವರನ್ನು ಮುಟ್ಟೋಕ್ಕೂ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗ್ತಾರೆ. ಮತ್ತಿನ್ನೊಂದು ಸಲ
ಕೇಂದ್ರದಿಂದ ರಾಜ್ಯ ಉಸ್ತುವಾರಿ ಬರಬೇಕು, ಅವ್ರಿಗೆ ಮುಂದೆ ದೂರುಗಳನ್ನು ಹೇಳ್ಕೋಬೇಕು, ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು, ವೇದಿಕೆ ಸೃಷ್ಟಿಸಬೇಕು, ಆಗಷ್ಟೇ ಸಮಸ್ಯೆ ಬರುತ್ತೆ. ಅಲ್ಲಿಯ ತನಕ CM ಕುರ್ಚಿಯ ಫೈಟ್ ನಡೆಯೋದಿಲ್ಲ. ಅಲ್ಲಿಯ ತನಕ ಒಬ್ಬರಿಗೆ ಒಂದೇ ಹುದ್ದೆ 2 ಹುದ್ದೆ ಯಾಕೆ ಕೊಡ್ತೀರಿ ಎನ್ನುವಂತಹ ಅಪಸ್ವರಗಳು ಹೇಳೋದಿಲ್ಲ. ಅಷ್ಟೊತ್ತಿಗೆ ದೇವರಾಜ್ ಅರಸು ಅವರ ದಾಖಲೆ ಮುರಿಬೇಕಾಗಿರೋದು ಸಚಿವರು ಶಾಸಕರು ಅಲ್ಲ, ಸಿದ್ದರಾಮಯ್ಯ ಅವರು. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿರ್ಬೇಕಾಗತ್ತೆ, ಅಥವಾ ಅವರ ಬಣದಿಂದ ಯಾವುದೇ ಈ ಥರದ ಹೇಳಿಕೆಗಳು ಕೊಡದಂತೆ ಬಾಯಿ ಮುಚ್ಚಿಸಬಹುದು. ಇದರ ಜೊತೆಯಲ್ಲಿ DK ಶಿವಕುಮಾರ್ ಅವರು ಕೂಡ ಒಂದು ಸಲ ಟ್ರೈ ಮಾಡಿ ಏನಾಯಿತು, ದೆಹಲಿಯಲ್ಲಿ ನಂದಿ ಬೆಟ್ಟದಲ್ಲಿ ಹೇಳಿಕೆ ಕೊಡೋ ಮೂಲಕ ಎಲ್ಲರ ಬಾಯನ್ನು ಸಿದ್ದರಾಮಯ್ಯ ಅವರು ಮುಚ್ಚಿಸಿದ್ರು. DK ಶಿವಕುಮಾರ್ ಅವರು ಆ ದಿನದ ತನಕ ಕಾಯುತ್ತಾ ಸೈಲೆಂಟ್ ಆಗಿ ಕೂತು ಬಿಟ್ರೆ ಯಾವ ಹೈಕಮಾಂಡ್ನ ಟ್ರಾಪ್ಗೂ ಕೂಡ ಅವರು ಒಳಗಾಗೋದಿಲ್ಲ. ಆದರೆ ಸಚಿವ ಸಂಪುಟ ಪುನರ್ರಚನೆಯೇ ಆದರೆ ಒಂದು ಪಕ್ಕ ಆಗುತ್ತೆ, ಈ ಒಳ ಜಗಳ, ಈ ಕುರ್ಚಿ ಕಾಳಗ ಎಲ್ಲಕ್ಕೂ ಕೂಡ ಒಂದು ಹಂತದ ತನಕ ಫುಲ್ ಸ್ಟಾಪ್ ಬೀಳೋದು ಪಕ್ಕ. ಆದರೆ DK ಶಿವಕುಮಾರ್ ಅವರು DCM ಆಗಿದ್ದುಕೊಂಡು ಇನ್ನಿಬ್ಬರು ಹೊಸ DCMಗಳ ಸೃಷ್ಟಿಗೆ ಒಪ್ಕೋತಾರ? ಒಂದು ವೇಳೆ ಒಪ್ಕೊಂಡ್ರೆ ಆ ಇಬ್ಬರು ಯಾರಾಗಬಹುದು? ಸತೀಶ್ ಜಾರಕಿಹೊಳಿ ಅವರ, ಪರಮೇಶ್ವರ್ ಅವರ, ಅಥವಾ MB ಪಾಟೀಲ್? ಮತ್ತೊಬ್ಬರಿಗೂ ಅವಕಾಶ ಮಾಡಿಕೊಡುವಂತಹ ಸಾಧ್ಯತೆ ಇದೆಯಾ? ಕಮೆಂಟ್ ಮಾಡಿ.